ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಹಳ ಸುದೀರ್ಘವಾಗಿ ಆಡಳಿತವನ್ನು ನಡೆಸಿದಂತ ಮತ್ತೆ ದಾಖಲೆಯ 17ನೇ ಬಜೆಟ್ ಅನ್ನ ಈ ನಾಡಿನ ಜನತೆಗೆ ಸಮರ್ಪಿಸಿದಂತ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ ಈ ಸಾಲಿನ ಬಜೆಟ್ ಕೇವಲ ಜನಪ್ರಿಯ ಯೋಜನೆಗಳಿಗೆ ಸೀಮಿತವಾಗದೆ ರಾಜ್ಯದ ಸುಸ್ಥಿರ ಅಭಿವೃದ್ಧಿ ಮತ್ತೆ ತಾಂತ್ರಿಕತೆಯ ಪ್ರಗತಿಯನ್ನ ದೃಷ್ಟಿಯಲ್ಲಿಟ್ಟುಕೊಂಡಂತಹ ಒಂದು ಪ್ರಗತಿಪರ ಮತ್ತೆ ರಾಜ್ಯದ ದೂರದೃಷ್ಟಿಯನ್ನು ಉಳ್ಳಂತಹ ಬಜೆಟ್ ಅಂತ ಈ ಬಜೆಟ್ ಅನ್ನ ವಿಶ್ಲೇಷಿಸಬಹುದು ಅಧ್ಯಕ್ಷರೇ. ಇಂದಿನ ಕಳೆದ ಸಾಲಿನ ಬಜೆಟ್ ಅನ್ನ ವಿರೋಧ ಪಕ್ಷಗಳು ಟೀಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸರ್ಕಾರ ಸೀಮಿತವಾಗಿದೆ, ಗ್ಯಾರಂಟಿ ಬಿಟ್ಟು ಹೊರಗಡೆ ಬರಲೇ ಇಲ್ಲ ಅಂತಕ್ಕಂಥದ್ದನ್ನ ಹಲವಾರು ರೀತಿಯ ಚರ್ಚೆಗಳನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರು ಸದಸ್ಯರುಗಳು ಮಾಡಿದಂತ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಅಧ್ಯಕ್ಷರೇ. ಅದು ಕಳೆದ ಸಾಲಿನಲ್ಲೂ ಇರಬಹುದು, ಈ ಸಾಲಿನಲ್ಲೂ ಅದು ಮುಂದುವರಿಸ್ತಾ ಇರತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಬಹುದು ಅಧ್ಯಕ್ಷರೇ. ಕರ್ನಾಟಕದ ಈ ಸಾಲಿನ ಬಜೆಟ್ ಸಾಮಾಜಿಕ ಕಲ್ಯಾಣ ಮತ್ತೆ ರಾಜ್ಯದ ಅಭಿವೃದ್ಧಿ ಎರಡನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡಿದಂತ ಬಜೆಟ್ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಅಧ್ಯಕ್ಷರೇ. ಇವತ್ತು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿರ್ತಕ್ಕಂಥ ಬಜೆಟ್ ರೈತನಿಗೆ ಕೇವಲ ಅದು ಕಸುಬನ್ನಾಗಿ ನೋಡದೆ ಒಂದು ಉದ್ಯಮವನ್ನಾಗಿ ಅದನ್ನ ಮಾರ್ಪಡಿಸುವ ಪ್ರಯತ್ನವನ್ನ ಈ ಬಜೆಟ್ ಮಾಡಿರ್ತಕ್ಕಂಥದ್ದನ್ನ ನಾವು ಈ ಬಜೆಟ್ ನಲ್ಲಿ ಗಮನಿಸಬಹುದು ಮಾನ್ಯ ಅಧ್ಯಕ್ಷರೇ. ಇವತ್ತು ಒಣಭೂಮಿ ಕೃಷಿಯನ್ನ ಉತ್ತೇಜನ ಮಾಡಲಿಕ್ಕೆ ಎತ್ತಿನ ಹೊಳೆ ಮತ್ತೆ ಕೃಷ್ಣಾ ಮೇಲ್ದಂಡೆ ಯೋಜನೆಗಳಂತಹ ಬೃಹತ್ ನೀರಾವರಿ ಯೋಜನೆಗಳಿಗೆ ಸುಮಾರು 25,000 ಕೋಟಿಗೂ ಹೆಚ್ಚು ಅನುದಾನವನ್ನ ಮೀಸಲಿಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಕೃಷಿಗೆ ಒತ್ತನ್ನು ಕೊಟ್ಟಿರ್ತಕ್ಕಂಥದನ್ನ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಮಾನ್ಯ ಚಲುವರಾಯಸ್ವಾಮಿಯವರು ನಿರೂಪಿಸಿರ್ತಕ್ಕಂಥದನ್ನ ಈ ಬಜೆಟ್ ನಲ್ಲಿ ನಾವು ಗಮನಿಸಬಹುದು ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಈ ಸಾಲಿನ ಬಜೆಟ್ನ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ ಮಾನವ ಸಂಪನ್ಮೂಲ ಮತ್ತೆ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿರ್ತಕ್ಕಂಥದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬಹುದು ಅಧ್ಯಕ್ಷರೇ. ಕಾಂಗ್ರೆಸ್ ಸರ್ಕಾರವು ಶಿಕ್ಷಣದ ಭದ್ರ ಬುನಾದಿಯ ಮೂಲಕ ದೀರ್ಘಕಾಲಿಕ ಗುರಿಯನ್ನ ಸಾಧಿಸಲು ಉದ್ದೇಶಿಸಿದೆ ಅಂತಕ್ಕಂಥದನ್ನ ಈ ಬಜೆಟ್ ನಲ್ಲಿ ನಾವು ಗಮನಿಸಬಹುದು ಅಧ್ಯಕ್ಷರೇ. ದೀರ್ಘಕಾಲೀನ ಅಭಿವೃದ್ಧಿಗೆ ಶಿಕ್ಷಣವೇ ಅಡಿಪಾಯ ಅಧ್ಯಕ್ಷರೇ ಎಂಬ ಆಶಯ ನಮ್ಮ ಸರ್ಕಾರ ಇಟ್ಕೊಂಡಿದೆ ಅಧ್ಯಕ್ಷರೇ. ಈ ಶಿಕ್ಷಣಕ್ಕೆ ಒತ್ತನ್ನ ಕೊಡುವ ಮುಖೇನ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಾವೆಲ್ಲ ಗ್ರಾಮೀಣ ಪ್ರದೇಶದ ಕ್ಷೇತ್ರಗಳನ್ನ ಪ್ರತಿನಿಧಿಸಿದವರು ಅಧ್ಯಕ್ಷರೇ. ಸುಮಾರು 800 KPS ಶಾಲೆಗಳನ್ನ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಮಾದರಿ ಶಾಲೆಗಳನ್ನ ಸ್ಥಾಪನೆ ಮಾಡತಕ್ಕಂಥದಕ್ಕೆ 3,900 ಕೋಟಿಗಳನ್ನ ಅನುದಾನವನ್ನ ಮೀಸಲಿರಿಸಿ ಇವತ್ತು ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಏನು ಶಿಕ್ಷಣದಿಂದ ವಂಚಿತ ಆಗಿದೆ ಅಂತ ಶಾಲೆಗಳನ್ನ ಗುರುತಿಸಿ ಅದನ್ನ ಮೇಲ್ದರ್ಜೆಗೇರಿಸಿ ಅದಕ್ಕೆ ಒತ್ತನ್ನು ನೀಡಿ ಗ್ರಾಮೀಣ ಪ್ರದೇಶದ ಶಿಕ್ಷಣಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥದ್ದಕ್ಕೆ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನ ಗ್ರಾಮೀಣ ಭಾಗದ ಶಾಸಕನಾಗಿ ನಾನು ಸಲ್ಲಿಸಬೇಕಾಗ್ತದೆ ಅಧ್ಯಕ್ಷರೇ. ಇವತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಅಧ್ಯಕ್ಷರೇ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಒತ್ತು ಇವತ್ತು ಗುಣಮಟ್ಟದ ಮಾನವ ಸಂಪನ್ಮೂಲ ನಿರ್ಮಾಣ ಮಾಡಲಿಕ್ಕೆ ಶಿಕ್ಷಕರ ನೇಮಕ ಮಾಡ್ತಕ್ಕಂಥದ್ದಿರ್ಬೋದು, ಉನ್ನತ ಶಿಕ್ಷಣ ಸುಧಾರಣೆ ಮಾಡ್ತಕ್ಕಂಥದ್ದಿರ್ಬೋದು, ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡ್ತಕ್ಕಂಥದ್ದಿರ್ಬೋದು ಅಧ್ಯಕ್ಷರೇ. ಇದರಿಂದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದಕ್ಕೆ ಬಜೆಟ್ ನಲ್ಲಿ ಇದು ಸಾಬೀತಾಗಿದೆ ಅಧ್ಯಕ್ಷರೇ. ಇವತ್ತು ಆರೋಗ್ಯ ಕ್ಷೇತ್ರಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರಾದಂತ ಸಂದರ್ಭದಲ್ಲಿ ಇವತ್ತು ಬಹಳ ವಿಭಿನ್ನ ರೀತಿಯಲ್ಲಿ ಬಹಳ ಗ್ರಾಮೀಣ ಪ್ರದೇಶಗಳಿಗೆ ತಾಲೂಕು ಮಟ್ಟದ ಆಸ್ಪತ್ರೆಗಳಿಗೆ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿಗೆ ಹೊಸ ಕಾಯಕಲ್ಪವನ್ನು ಕೊಡ್ತಕ್ಕಂಥದ್ರ ಜೊತೆಗೆ 100 ಬೆಡ್ಗಿನ ಹಾಸಿಗೆಗಳನ್ನ ನೀಡ್ತಕ್ಕ ಸೌಲಭ್ಯ ಇರತಕ್ಕಂಥ ಆಸ್ಪತ್ರೆಯನ್ನ ಮಂಜೂರು ಮಾಡತಕ್ಕಂಥದ್ದು ಇರ್ಬೋದು. ಅದರ ಜೊತೆಯಲ್ಲಿ ಜಿಲ್ಲಾ ಮಟ್ಟದ
ಆಸ್ಪತ್ರೆಗಳಿಗೆ ಆಧುನೀಕರಣ ವ್ಯವಸ್ಥೆಯನ್ನ ಕಲ್ಪಿಸ್ತಕ್ಕಂಥದ್ದು ಇರ್ಬೋದು ಅಧ್ಯಕ್ಷರೇ. ಇವೆಲ್ಲ ಗ್ರಾಮೀಣರ ಜನರ ಆರೋಗ್ಯ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಇವತ್ತು ಬಹಳ ಮುತುವರ್ಜಿಯನ್ನು ವಹಿಸಿದೆ, ಕಾಳಜಿಯನ್ನು ವಹಿಸಿದೆ ಅಂತ ಒಬ್ಬ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ ಅಧ್ಯಕ್ಷರೇ. ಇವತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಒತ್ತು ಅಧ್ಯಕ್ಷರೇ. ನಮ್ಮ ಬೆಂಗಳೂರು ಈ ರಾಜ್ಯದ ಆರ್ಥಿಕತೆಯ ಇಂಜಿನ್ ಅಧ್ಯಕ್ಷರೇ. ಬೆಂಗಳೂರು ಮತ್ತೆ ಇತರ ನಗರಗಳನ್ನ ಅಭಿವೃದ್ಧಿಗೆ ಈ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ವಿಶೇಷವಾದಂತ ಕೊಡುಗೆಗಳು ಅಧ್ಯಕ್ಷರೇ. ಇವತ್ತು ಬೆಂಗಳೂರಿನ ಅಭಿವೃದ್ಧಿಗೆ ಮಾನ್ಯ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿಗೆ ಒಂದು ನವ ಬೆಂಗಳೂರನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ, ಬೆಂಗಳೂರಿನ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ಇವತ್ತು 7,000 ಕೋಟಿಯ ಬಜೆಟಿನ ಒಂದು ಬೃಹತ್ ಗಾತ್ರದ ಅನುದಾನವನ್ನ ಬೆಂಗಳೂರು ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಾರೆ ಅಧ್ಯಕ್ಷರೇ. ಅದು ಟನಲ್ ನಿರ್ಮಾಣ ಇರತಕ್ಕಂಥದ್ದು ಇರ್ಬೋದು, ಮೆಟ್ರೋ ರೈಲಿನ ವಿಸ್ತರಣೆ ಇರತಕ್ಕಂಥದ್ದು ಇರ್ಬೋದು, ಇದರ ಜೊತೆಗೆ ಉಪನಗರಗಳ ರೈಲನ್ನ ನಿರ್ಮಾಣ ಮಾಡತಕ್ಕಂಥದ್ದು ಇರ್ಬೋದು, ಲಾಜಿಸ್ಟಿಕ್ ಸುಧಾರಣೆ ಇರ್ಬೋದು, ಹೊಸ ವಿಮಾನ ನಿಲ್ದಾಣ ಅಧ್ಯಕ್ಷರೇ. ಇವುಗಳೆಲ್ಲದರಿಂದ ಸುಗಮ ಸಂಚಾರಕ್ಕೆ ವ್ಯವಸ್ಥೆಯಾಗಿ, ಬಂಡವಾಳ ಹೂಡಿಕೆಗೆ ಆಕರ್ಷಣೆಯಾಗಿ, ಉದ್ಯೋಗ ಸೃಷ್ಟಿಗೆ ಮುಂದಿನ 10-20 ವರ್ಷಗಳಲ್ಲಿ ಲಾಭವನ್ನ ನೀಡತಕ್ಕಂಥ ಉದ್ದೇಶವನ್ನು ನಮ್ಮ ಸರ್ಕಾರ ಇಟ್ಕೊಂಡಿದೆ ಅಧ್ಯಕ್ಷರೇ. ಇದನ್ನ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಈ ಬಜೆಟ್ ನ ಮತ್ತೊಂದು ವಿಶೇಷತೆ ಏನು ಅಂತ ಅಧ್ಯಕ್ಷರೇ, ಪ್ರಾದೇಶಿಕ ಅಸಮಾನತೆಯ ನಿವಾರಣೆಗೆ ನಮ್ಮ ಸರ್ಕಾರ ಒತ್ತನ್ನು ನೀಡಿರ್ತಕ್ಕಂಥದ್ದನ್ನ ಗಮನಿಸಬಹುದು ಅಧ್ಯಕ್ಷರೇ. ಇವತ್ತು ಕೇಂದ್ರ ಬಜೆಟ್ ಅನ್ನ ಗಮನಿಸ್ತಾರೆ, ಇಲ್ಲಿ ಪ್ರಾದೇಶಿಕ ನಿವಾರಣೆಯ ಯಾವುದೇ ದೃಷ್ಟಿಕೋನವನ್ನ ಕೇಂದ್ರ ಬಜೆಟ್ ಹೊಂದಿಲ್ಲ ಅಧ್ಯಕ್ಷರೇ. ಇವತ್ತು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಮಲೆನಾಡು ಕರ್ನಾಟಕ ಇರ್ಬೋದು, ಕರಾವಳಿ ಕರ್ನಾಟಕ ಇರ್ಬೋದು, ಇದೆಲ್ಲದರ ಅಭಿವೃದ್ಧಿಗೆ ಅನುದಾನ ಒದಗಿಸಿರ್ತಕ್ಕಂಥದ್ದು, ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ನಾವು ಒತ್ತನ್ನು ನೀಡಿದ್ದೇವೆ ಅಂತಕ್ಕಂಥದ್ದನ್ನ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಿರೀಕ್ಷಿಸಿದ್ದಾರೆ ಅಧ್ಯಕ್ಷರೇ. ಇದರ ಹಿನ್ನೆಲೆಯಲ್ಲಿ ಅಧ್ಯಕ್ಷರೇ, ಕರ್ನಾಟಕದ ಅಭಿವೃದ್ಧಿಗೆ, ಸಮಗ್ರ ಅಭಿವೃದ್ಧಿಗೆ ಈ ಬಜೆಟ್ ಬಹಳ ಗಟ್ಟಿಯಾದ ಭದ್ರವಾದಂತ ಬುನಾದಿಯನ್ನ ಹಾಕಿದೆ ಅಂತಕ್ಕಂಥದನ್ನ ಈ ಬಜೆಟ್ ನಿರೂಪಿಸಿದೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನಾನು ಸ್ಟಾರ್ಟ್ ಮಾಡಿ 2 ನಿಮಿಷ ಆಗಿಲ್ಲ ಇನ್ನು. ಹೆಂಗ್ ಮಾತಾಡೋದು? ಇನ್ನೊಂದು 5ರಿಂದ 10 ನಿಮಿಷದಲ್ಲಿ ಮುಗಿಸ್ತೀನಿ. ಕರ್ನಾಟಕದ ಬಜೆಟ್ ನೀರಾವರಿ, ಕೃಷಿ, ಆರೋಗ್ಯ, ಶಿಕ್ಷಣ ಈ ಎಲ್ಲ ಸರ್ವ ಕ್ಷೇತ್ರಗಳನ್ನ ಒಳಗೊಂಡಂತಹ ಒಂದು ಬಹಳ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡಿರ್ತಕ್ಕಂಥ ಈ ಬಜೆಟ್ ನಲ್ಲಿ ನಾವು ಗಮನಿಸಬೇಕಾದಂತ ಮತ್ತೊಂದು ವಿಚಾರ ಅಂತ ಅಂದ್ರೆ ಅಧ್ಯಕ್ಷರೇ, ನಮ್ಮ ಬಜೆಟ್ ಬಲವಾದ ಬೆಳವಣಿಗೆಯ ಕಾರ್ಯಕ್ಷಮತೆ, ಕರ್ನಾಟಕವು ರಾಷ್ಟ್ರೀಯ ಆರ್ಥಿಕ ಕಾರ್ಯಕ್ಷಮತೆಯನ್ನ ಮೀರಿಸಿದೆ ಅಂತಕ್ಕಂಥದನ್ನ ಈ ಬಜೆಟ್ ಬಹಳ ನಿರೀಕ್ಷಿಸಿದೆ ಅಧ್ಯಕ್ಷರೇ. ಯಾವ ರೀತಿ ಅಂತ ಅಂದ್ರೆ ಅಧ್ಯಕ್ಷರೇ, 2026-27ರ ಬಜೆಟ್ ಭಾಷಣದಲ್ಲಿ ವ್ಯಕ್ತಪಡಿಸಿದಂತೆ ಕರ್ನಾಟಕದ ಸ್ಥೂಲ ಆರ್ಥಿಕ ಕಾರ್ಯಕ್ಷಮತೆಯು ರಾಜ್ಯವನ್ನ ಭಾರತದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಪ್ರಾದೇಶಿಕ ಆರ್ಥಿಕತೆಗಳಲ್ಲಿ ಒಂದೆಂದು ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಹೇಗೆಂದ್ರೆ ಅಧ್ಯಕ್ಷರೇ, ರಾಜ್ಯವು 8.1ರಷ್ಟು ನಿಜವಾದ GSDPಯ ಬೆಳವಣಿಗೆಯನ್ನು ದಾಖಲಿಸಿದೆ. ಆದರೆ ಇದು ರಾಷ್ಟ್ರೀಯ GDP ಬೆಳವಣಿಗೆಯ ದರವಾದ 7.4ರನ್ನು ಮೀರಿಸಿದೆ ಅಧ್ಯಕ್ಷರೇ. ಇದು ಕರ್ನಾಟಕದ ಬೆಳವಣಿಗೆಗೆ ಬಹಳ ಪೂರಕವಾಗಿರ್ತಕ್ಕಂಥ ಬಜೆಟ್ ಅಂತಕ್ಕಂಥದನ್ನ ಈ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಿರೀಕ್ಷಿಸಿದ್ದಾರೆ ಅಧ್ಯಕ್ಷರೇ. ಮತ್ತೆ ಇನ್ನೊಂದು ನಮ್ಮ ಬಜೆಟ್ ನ ವಿಶೇಷತೆ ಏನು ಅಂತಂದ್ರೆ ಅಧ್ಯಕ್ಷರೇ, ನಮ್ಮ ಕರ್ನಾಟಕದ ಬಜೆಟ್ ಕೇಂದ್ರದ ಬಜೆಟ್ಗೆ ಹೋಲಿಸಿದರೆ ಬಹಳ ಹಣಕಾಸಿನ ಶಿಸ್ತನ್ನ ಪ್ರದರ್ಶಿಸಿದೆ. ಹಣಕಾಸಿನ ಶಿಸ್ತಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದೆ ಅಧ್ಯಕ್ಷರೇ. ಕರ್ನಾಟಕದ ಹಣಕಾಸು ನಿರ್ವಹಣೆಯು ಕೇಂದ್ರ ಸರ್ಕಾರಕ್ಕಿಂತ ಗಮನಾರ್ಹವಾಗಿ ಹೆಚ್ಚು ಶಿಸ್ತುಬದ್ಧವಾಗಿದೆ ಅಧ್ಯಕ್ಷರೇ. ರಾಜ್ಯವು ತನ್ನ ಹಣಕಾಸಿನ ಕೊರತೆಯನ್ನು GSDPಯ 2.9ನಲ್ಲಿ ಕಾಯ್ದುಕೊಂಡಿದೆ ಅಧ್ಯಕ್ಷರೇ. ಇದು FRBM ಮಿತಿಯ 3ರೊಳಗಿದೆ ಅಧ್ಯಕ್ಷರೇ. ಇದಕ್ಕೆ ವ್ಯತಿರಿಕ್ತವಾಗಿ ಕೇಂದ್ರ ಹಣಕಾಸು ಕೊರತೆಯು GDPಯ 4.3ರಷ್ಟು ಆಗಿದೆ ಅಧ್ಯಕ್ಷರೇ. ಅಂದ್ರೆ ರಾಜ್ಯಕ್ಕಿಂತ ಹಣಕಾಸಿನ ಕೊರತೆ ಕೇಂದ್ರದ್ದು ಹೆಚ್ಚು ಎದ್ದು ಕಾಣ್ತಾ ಇರತಕ್ಕಂಥದ್ದನ್ನ ನೋಡಬಹುದು ಅಧ್ಯಕ್ಷರೇ. ಅಂದ್ರೆ ರಾಷ್ಟ್ರಕ್ಕಿಂತ, ರಾಷ್ಟ್ರ ಬಜೆಟ್ಗಿಂತ ನಮ್ಮ ಬಜೆಟ್
GDPಯಲ್ಲಿ ಬಹಳ ಮುಂದಿದೆ ಅಂತಕ್ಕಂಥದ್ದನ್ನ, ಹಣಕಾಸಿನ ಶಿಸ್ತನ್ನ ಕಾಪಾಡಿಕೊಂಡಿದೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸತತವಾಗಿ 17 ವರ್ಷದ ತಮ್ಮ ಅನುಭವವನ್ನ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊಂಡಿರ್ತಾರೆ ಅಂತಕ್ಕಂಥದ್ದನ್ನ ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ ಅಧ್ಯಕ್ಷರೇ. ಮುಂದುವರೆದು ಅಧ್ಯಕ್ಷರೇ, ಬಂಡವಾಳ ವೆಚ್ಚ ಮತ್ತೆ ಬೆಳವಣಿಗೆ ದೃಷ್ಟಿಕೋನವನ್ನು ಹೊಂದಿರತಕ್ಕಂಥ ನಮ್ಮ ಬಜೆಟ್ ಅಧ್ಯಕ್ಷರೇ. ಕರ್ನಾಟಕ ಬಜೆಟ್ ಬಂಡವಾಳದ ರಚನೆಗೆ ಬಲವಾದ ಒತ್ತನ್ನು ನೀಡಿದೆ ಅಧ್ಯಕ್ಷರೇ. ಬಂಡವಾಳದ ವೆಚ್ಚಕ್ಕೆ ಸುಮಾರು 71,924 ಕೋಟಿ ಹಂಚಿಕೆ ಮಾಡಲಾಗಿದೆ ಅಧ್ಯಕ್ಷರೇ. ಅದು ರಸ್ತೆ ಇರಬಹುದು, ನೀರಾವರಿ ಇರಬಹುದು, ನಗರ ಮೂಲಭೂತ ಸೌಕರ್ಯಗಳ ವಿಸ್ತರಣೆ ಇರಬಹುದು, ಮುಖ್ಯಮಂತ್ರಿಗಳ ಮೂಲ ಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು. ಆದ್ರೆ ಎಲ್ಲದಕ್ಕೂ ಸಹ ಒತ್ತನ್ನು ಕೊಟ್ಟು ರಾಜ್ಯವನ್ನ ಸರ್ವಾಂಗೀಣ ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಏನು ಮುಖ್ಯಮಂತ್ರಿಗಳು ಗಮನವನ್ನು ಕೊಟ್ಟಿದ್ದಾರೆ ಅದು ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ ಅಧ್ಯಕ್ಷರೇ. ಇದರ ಜೊತೆಗೆ ಅಧ್ಯಕ್ಷರೇ, ಇಷ್ಟೆಲ್ಲ ಆರ್ಥಿಕ ಶಿಸ್ತು, ಇಷ್ಟೆಲ್ಲ ಮುಂದುವರೆದು ರಾಜ್ಯವನ್ನ ಸಮಗ್ರ ಕಲ್ಯಾಣ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಅಭಿವೃದ್ಧಿಗೂ ಸಹ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದನ್ನ, ಬಹಳ ದೊಡ್ಡ ಮಟ್ಟದ ಅನುದಾನವನ್ನ ಕಲ್ಯಾಣ ಕಾರ್ಯಕ್ರಮಗಳಿಗೆ ಬಳಸಿರ್ತಕ್ಕಂಥದ್ದನ್ನ ಬಜೆಟ್ ನಲ್ಲಿ ಗಮನಿಸಬಹುದು ಅಧ್ಯಕ್ಷರೇ. ಖಾತ್ರಿ ಯೋಜನೆಗಳಿಗೆ ಸುಮಾರು 1,21,00,000 ಕೋಟಿ ಖರ್ಚು ಮಾಡಲಾಗಿದೆ ಅಧ್ಯಕ್ಷರೇ. ಇದರಿಂದ ಜನತೆಯ ಖರೀದಿಯ ಶಕ್ತಿ ಮತ್ತೆ ಬೇಡಿಕೆ ಶಕ್ತಿ ಹೆಚ್ಚಾಗಿದೆ ಅಧ್ಯಕ್ಷರೇ. ಶ್ರೀನಿವಾಸ್ ಆಯ್ತು, ಇದೊಂದು ಬಹಳ 12 ಮಿನಿಟ್ಸ್ ಮಾತಾಡಿದ್ರೆ ಈಗ ಇನ್ನೆರಡು ನಿಮಿಷ ಅಧ್ಯಕ್ಷರೇ, ನಾನು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಬಿಟ್ಟು ಮುಗಿಸ್ತೀನಿ. ಫಸ್ಟ್ ಮಾತಾಡಬೇಕಿತ್ತು. ಇದೆಲ್ಲದರ ಇದರಲ್ಲಿ ಅಧ್ಯಕ್ಷರೇ, ಕರ್ನಾಟಕ ಸರ್ಕಾರದ 2026-27ನೇ ಆಯವ್ಯಯ ರಾಜ್ಯದ ಸರ್ವಾಂಗೀಣ ಪ್ರಗತಿಗೆ ಅಭಿವೃದ್ಧಿಗೆ ಬಹಳ ಮುನ್ನುಡಿಯನ್ನ ಬರೆದು ಬಹಳ ಯಶಸ್ವಿಯ ಹಾದಿಯಲ್ಲಿ ಕರ್ನಾಟಕವನ್ನು ಮುನ್ನಡೆಸಲಿಕ್ಕೆ ಮಾಡಿದಂತ ಬಜೆಟ್ ಅಂತ ಹೇಳ್ತಾ ಅಧ್ಯಕ್ಷರೇ, ಬಹಳ ವಿಶೇಷವಾಗಿ ಗಮನಿಸಬೇಕು ಅಧ್ಯಕ್ಷರೇ. ಕಾವೇರಿ 6ನೇ ಹಂತದಲ್ಲಿ ನಮ್ಮ ಸರ್ಕಾರ ಬೆಂಗಳೂರು ಮತ್ತೆ ಅದರ ಉಪನಗರಗಳಿಗೆ ಶಾಶ್ವತವಾಗಿರತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂಥದ್ದು ಅಧ್ಯಕ್ಷರೇ. ಅದ ಸಂಪುಟದಲ್ಲೂ ಅನುಮೋದನೆಯಾಗಿ ಬಜೆಟ್ ನಲ್ಲೂ ಘೋಷಣೆ ಆಗಿದೆ ಅಧ್ಯಕ್ಷರೇ. ಈ ಕೆಲಸವನ್ನ ಹಿಂದಿನ ಸರ್ಕಾರ ಮಾಡಿದ್ರೆ ಬಹಳ ಅನುಕೂಲ ಆಗಿರ್ತಾ ಇತ್ತು ಅಧ್ಯಕ್ಷರೇ. ಯಾಕಂದ್ರೆ ಇವತ್ತು ಬೆಂಗಳೂರು ಬಹಳ ದೊಡ್ಡವಾಗಿ ಬೃಹದಾಕಾರವಾಗಿ ಬೆಳೀತಾ ಇದೆ ಅಧ್ಯಕ್ಷರೇ. 80 ಲಕ್ಷ ಇದ್ದಂತ ಜನಸಂಖ್ಯೆ ಇವತ್ತು ಬೆಂಗಳೂರು 1.25 ಕೋಟಿಗೂ ಹೆಚ್ಚು ಬೆಂಗಳೂರಿನಲ್ಲಿ ಜನಸಂಖ್ಯೆ ಆಗಿದೆ. ಸಂಚಾರ ದಟ್ಟಣೆ ಹೆಚ್ಚಾಗಿದೆ, ವಸತಿ ಸಮಸ್ಯೆ ಹೆಚ್ಚಾಗಿದೆ. ಇದಕ್ಕೆ ಪರ್ಯಾಯವಾಗಿ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ನಗರಗಳನ್ನ ಬೆಳೆಸಬೇಕಾಗಿತ್ತು ಅಧ್ಯಕ್ಷರೇ. ನಮ್ಮ ಬೆಂಗಳೂರು ಗ್ರಾಮಾಂತರ ಇರ್ಬೋದು, ರಾಮನಗರ ಇರ್ಬೋದು, ಬೆಂಗಳೂರು ಗ್ರಾಮಾಂತರದಲ್ಲಿ ಬರ್ತಕ್ಕಂಥ ನೆಲಮಂಗಲ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ ಭಾಗ ತಾಲೂಕುಗಳನ್ನ ಬೆಂಗಳೂರು ಉಪನಗರಗಳಾಗಿ ಇವತ್ತು ಬೆಳೆಸಲಿಕ್ಕೆ ಸರ್ಕಾರಗಳು ಮುಂದಾಗಬೇಕಾಗಿತ್ತು. ಆದ್ರೆ ಮುಂದಾಗಲಿಲ್ಲ. ನಮ್ಮ ಸರ್ಕಾರ ಇವತ್ತು ಬೆಂಗಳೂರು ಉಪನಗರಗಳನ್ನ ಬೆಳೆಸಿ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಹೆಚ್ಚನ್ನ ಒತ್ತು ಕೊಟ್ಟಿರ್ತಕ್ಕಂಥಕ್ಕೆ ಈ ಬಜೆಟ್ ಸಾಕ್ಷಿ ಅಧ್ಯಕ್ಷರೇ. ಕಾವೇರಿ 6ನೇ ಹಂತದಲ್ಲಿ ನೆಲಮಂಗಲ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಹೊಸಕೋಟೆ ಇರ್ಬೋದು, ದೇವನಹಳ್ಳಿ ಇರ್ಬೋದು, ಈ ಎಲ್ಲ ತಾಲೂಕಿನ ನಗರ ಪ್ರದೇಶದ ಜನತೆಗೆ ಶಾಶ್ವತವಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ನೀರನ್ನು ಹಂಚಿಕೆ ಮಾಡಿದೆ ಅಧ್ಯಕ್ಷರೇ ನಮ್ಮ ಸರ್ಕಾರ. ಶ್ರೀನಿವಾಸ್ ಕನ್ಕ್ಲೂಡ್. ರೇವಣ್ಣ ಅವರು ಮಾತಾಡಿ. ಅಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷ, 2 ನಿಮಿಷ. ರೇವಣ್ಣ ಅವರೇ, ಈ ಶಾಶ್ವತವಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆಗೆ ಏನು ಹಂಚಿಕೆ ಮಾಡಿದೆ, ಈ ಕಾಮಗಾರಿಯನ್ನ ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು. ಇದನ್ನ ಜನತೆಗೆ ಈ ನೀರನ್ನ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಲಿಕ್ಕೆ ಮುಂದಾಗಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ತೇನೆ. ಇದರ ಜೊತೆಗೆ ಶ್ರೀನಿವಾಸ್ ಸರ್, 2 ನಿಮಿಷ ರೆಕಾರ್ಡ್ ಅಲ್ಲಿ ಹೋಗುದಿಲ್ಲ, ಸುಮ್ಮನೆ ಮಾತಾಡಬೇಕು. ಎಷ್ಟು 2 ನಿಮಿಷ ವ್ಯಾಲ್ಯೂ ಇಲ್ವಾ? ಕನ್ಕ್ಲೂಡ್ ಮಾಡ್ತೀನಿ. 2 ನಿಮಿಷ, 2 ನಿಮಿಷ ಸರ್. ಇದರ ಜೊತೆಯಲ್ಲಿ ಸುಮಾರು ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರ, ಉತ್ತರ ಕರ್ನಾಟಕ, ಮಲೆನಾಡು ಕರ್ನಾಟಕ, ಕರಾವಳಿ ಕರ್ನಾಟಕಕ್ಕೆ ಹೆಬ್ಬಾಗಲು, ಆ ಕಡೆಯಿಂದ ಬರ್ತಕ್ಕಂಥ ಬೆಂಗಳೂರಿಗೂ ಹೆಬ್ಬಾಗಲು. 6-7 ದಶಕಗಳಿಂದ ಒಳಚರಂಡಿ ವ್ಯವಸ್ಥೆ ಇರಲಿಲ್ಲ. ಆ ಒಳಚರಂಡಿ ವ್ಯವಸ್ಥೆಯನ್ನ ಈ ಬಜೆಟ್ ನಲ್ಲಿ ನಮ್ಮ ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ ಒಳಚರಂಡಿ ವ್ಯವಸ್ಥೆಯನ್ನ ಮಂಜೂರು ಮಾಡಿ ಘೋಷಣೆ ಮಾಡಿದ್ದಾರೆ. ಸುಮಾರು 300 ಕೋಟಿ ವೆಚ್ಚದ ಅನುದಾನ. ಅದಕ್ಕೆ ಮಾನ್ಯ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ, ಮಾನ್ಯ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅಣ್ಣ ಅವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸಿ ಈ ಕಾಮಗಾರಿಯನ್ನ
ಆದಷ್ಟು ಬೇಗ ಟೆಂಡರ್ ಕರೆದು ಪ್ರಾರಂಭ ಮಾಡಬೇಕು ಅಂತ ನಾನು ಕ್ಷೇತ್ರದ ಜನತೆ ಪರವಾಗಿ ಮತ್ತೆ ನಾನು ವಿನಂತಿಸ್ತಾ, ಮೆಟ್ರೋ ರೈಲನ್ನ ಇವತ್ತು ಬೆಂಗಳೂರಿಗೆ ಇರ್ತಕ್ಕಂಥ ಸಂಚಾರದ ದಟ್ಟಣೆಯನ್ನ ಸಮಸ್ಯೆಯನ್ನ ನಿವಾರಣೆ ಮಾಡಲಿಕ್ಕೆ ನೆಲಮಂಗಲಕ್ಕೆ ಮೆಟ್ರೋ ರೈಲನ್ನ ಇನ್ನೇನು ಮಾದಾವರದವರೆಗೂ ಬಂದಿದೆ ಅಧ್ಯಕ್ಷರೇ, ಮಾದಾವರದಿಂದ ನೆಲಮಂಗಲದವರೆಗೂ ವಿಸ್ತರಣೆ ಮಾಡಬೇಕು. ಇದರಿಂದ ಲಕ್ಷಾಂತರ ಜನತೆಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ನಾನು ತಮ್ಮ ಮುಖಾಂತರ ವಿನಂತಿಸಿ, ಇದರ ಜೊತೆಗೆ ಎತ್ತಿನ ಹೊಳೆ ಯೋಜನೆ ಅಧ್ಯಕ್ಷರೇ, ಎತ್ತಿನ ಹೊಳೆಯಲ್ಲಿ ನೀರೇ ಬರಲ್ಲ ಅಂತ ಎಲ್ಲ ಟೀಕೆ ಮಾಡ್ತಾ ಇದ್ರು. ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ನಿರಂತರ ಶ್ರಮದಿಂದ ಇವತ್ತು ಎತ್ತಿನ ಹೊಳೆಯಲ್ಲಿ ನೀರನ್ನ ಎತ್ತಿ ಇವತ್ತು ಜನತೆಗೆ ಅದನ್ನ ಸಮರ್ಪಿಸ್ತಕ್ಕಂಥ ದಿನಗಳು ಹತ್ರ ಬಂದಿದೆ ಅಧ್ಯಕ್ಷರೇ. ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರವರ ಕ್ಷೇತ್ರದಲ್ಲಿ ಇವತ್ತು ಡ್ಯಾಮ್ ಅನ್ನ ಕಟ್ಟಲಿಕ್ಕೆ ಏನು ಯೋಜನೆಯನ್ನ ನಿರೂಪಿಸಿದರೆ, ಆ ಯೋಜನೆಯನ್ನ ಬೇಗ ಅನುಷ್ಠಾನ ಮಾಡಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಇರ್ಬೋದು, ಹೊಸಕೋಟೆ ಇರ್ಬೋದು, ದೇವನಹಳ್ಳಿ ಭಾಗದ ಜನತೆಗೆ ಶಾಶ್ವತವಾಗಿ ಕುಡಿಯೋ ನೀರನ್ನ ವ್ಯವಸ್ಥೆಯನ್ನ ಕಲ್ಪಿಸ್ತಕ್ಕಂಥದ್ದು ಇರ್ಬೋದು, ಮತ್ತೆ ಅಂತರ್ಜಲ ಮಟ್ಟವನ್ನ ವೃದ್ಧಿಸಲಿಕ್ಕೆ, ಕೆರೆಯನ್ನ ತುಂಬಿಸಲಿಕ್ಕೆ ನೀರವನ್ನ ನೀಡಬೇಕು ಅಂತ ತಮ್ಮ ಮುಖಾಂತರ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತಾ, ಮತ್ತೆ ಹೊರಗೆ ಕಾಯ್ತಿದ್ದಾರೆ. ಎತ್ತಿನ ಹೊಳೆ ಯೋಜನೆ ಸುಮ್ಮನೆ ಎತ್ತಿನಲ್ಲಿ ಎಷ್ಟು ಆಯ್ತು ಮಾತಾಡೋದು? ಒಂದೇ ನಿಮಿಷ ಸರ್, ಕಂಕ್ಲೂಡ್ ಮಾಡಿ. ಒಂದೇ ನಿಮಿಷ ಕನ್ಕ್ಲೂಡ್ ಮಾಡ್ತೀನಿ ಸರ್. ಇದ್ರ ಜೊತೆಗೆ ಅಂತರ್ಜಲವನ್ನ ವೃದ್ಧಿ ಮಾಡಲಿಕ್ಕೆ ನಮ್ಮ ಸರ್ಕಾರ ವೃಷಭಾವತಿ ಯೋಜನೆಯನ್ನ ಕೈಗೆತ್ತಿಕೊಂಡಿತ್ತು ಅಧ್ಯಕ್ಷರೇ. ಆದ್ರೆ ನನ್ನ ಕ್ಷೇತ್ರದಲ್ಲಿ ವಿರೋಧ ಪಕ್ಷಗಳು ಬಹಳ ವ್ಯವಸ್ಥಿತವಾದಂತ ಅದ್ರ ಬಗ್ಗೆ ಟೀಕೆ ಮಾಡಿದ್ರಿಂದ ಜನರು ಗೊಂದಲ ಆಗಿದ್ದಾರೆ. ಆ ಯೋಜನೆ ಬಗ್ಗೆ ಬಹಳ ಒಂದು ಗೊಂದಲ ಇದೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿ ಇವತ್ತು ಎಲ್ಲ ಟೀಕೆ ಮಾಡ್ತಾ ಇದ್ದಾರೆ. ನನ್ನ ಕ್ಷೇತ್ರದ ಜನತೆಗೆ ತಪ್ಪು ಸಂದೇಶ ಹೋಗಿದೆ. ಹಾಗಾಗಿ 2ನೇ ಹಂತದಲ್ಲಿ ಏನ್ ಶುದ್ಧೀಕರಣ ಮಾಡಿ ನೀರು ಕೊಡ್ತೀನಿ ಅಂತ ಹೇಳಿದ್ರೆ ಅದು ನನ್ನ ಕ್ಷೇತ್ರಕ್ಕೆ ಬೇಡ ಅಧ್ಯಕ್ಷರೇ. 3ನೇ ಹಂತದಲ್ಲಿ ಶುದ್ಧೀಕರಣ ಮಾಡಿ ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ನನ್ನ ಕ್ಷೇತ್ರಕ್ಕೆ ನೀರು ಕೊಡಬೇಕು. ಇದರ ಜೊತೆಗೆ ಮಾನ್ಯ ಗೌರವಾನ್ವಿತ ನಮ್ಮ ಗೃಹ ಸಚಿವರು ಇಲ್ಲೇ ಇದ್ದಾರೆ. ಬೆಳಗಾಂ ಅಧಿವೇಶನದಲ್ಲಿ 2023ರಲ್ಲಿ ನನಗೆ ಮಾತನ್ನ ಕೊಟ್ಟಿದ್ರು, ಸೋಲೂರು ಹೋಬಳಿಯ ಕೇಂದ್ರ ಸ್ಥಾನಕ್ಕೆ ಪೊಲೀಸ್ ಸ್ಟೇಷನ್ ಕೊಡ್ತೀನಿ ಅಂತ ಹೇಳಿ. ಈ ಬಜೆಟ್ ನಲ್ಲಿ ರಾಜ್ಯದಲ್ಲಿ ಒಂದೇ ಒಂದು ಸ್ಟೇಷನ್ ಕೊಟ್ಟರು ನಿನ್ಗೆ ಕೊಡ್ತೀನಪ್ಪ ಸೀನಪ್ಪ ಅಂತ ಹೇಳಿದ್ರು, ಆದ್ರೆ ಘೋಷಣೆ ಆಗಿಲ್ಲ. ದಯಮಾಡಿ ಅವರಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ, ಸೋಲೂರಿಗೆ ಒಂದು ಹೊಸ ಪೊಲೀಸ್ ಸ್ಟೇಷನ್ ಅನ್ನ ಈ ಆರ್ಥಿಕ ವರ್ಷದಲ್ಲಿ ಮಂಜೂರು ಮಾಡಿಕೊಡ್ಬೇಕು ಅಂತ ತಮ್ಮ ಮುಖಾಂತರ ವಿನಂತಿಯನ್ನ ಮಾಡಿ, ಈ ರಾಜ್ಯಕ್ಕೆ ಒಳ್ಳೆಯ ಬಜೆಟ್ ಅನ್ನ ಕೊಟ್ಟಂತ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ, ಅದಕ್ಕೆ ಸಹಕಾರ ಕೊಟ್ಟಂತ ಉಪಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಸಚಿವರಿಗೆ, ಹಿರಿಯ ಸಚಿವರಿಗೆ ಈ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಜೆಟ್ ನ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ರೇವಣ್ಣ ಅವರೇ, ಮಾನ್ಯ ಸಭಾಧ್ಯಕ್ಷರೇ, ಎಲ್ಲರೂ ಕೂಡ ಬಹಳಷ್ಟು ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.